ತಮಿಳುನಾಡಿನ ಅಧಿಪತಿ ಆಗಲು ಸಜ್ಜಾಗಿರೋ ದಳಪತಿಗೆ ನಂಬರ್ ಚಾಲೆಂಜ್ ಎದುರಾಗಿದೆ. ಎಲ್ಲವೂ ಅನ್ಕೊಂಡಂತಾಗಿದ್ರೆ ವಿಜಯ್ ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಆದರೆ ರಾಜ್ಯಪಾಲರ ನಡೆಯಿಂದಾಗಿ ವಿಜಯ್ ಶಾಕ್ ಆಗಿದ್ದಾರೆ. ಮತ್ತೊಂದು ಕಡೆ ಎಐಎಡಿಎಂಕೆಯಲ್ಲೂ ಮಿಂಚಿನ ಬೆಳವಣಿಗೆ ನಡೆದಿದೆ. ದಳಪತಿ ತಮಿಳುನಾಡಿನಲ್ಲಿ ಸುನಾಮಿಯನ್ನೇ ಎಬ್ಬಿಸಿರೋ ಜನನಾಯಕನು ವಿಜಯ್ ಎಬ್ಬಿಸಿದ ಸುನಾಮಿಯಲ್ಲಿ ಡಿಎಂಕೆ ಎಐಎಡಿಎಂಕೆ ಕೊಚ್ಚಿ ಹೋಗಿವೆ. ತಮಿಳಿಗರ ಮನಗೆದ್ದು ಗದ್ದುಗೆ ಏರಲು ಹೊರಟಿರೋ ಇದೇ ವಿಜಯ್ಗೆ ನಂಬರ್ ಗೇಮ್ ಚಾಲೆಂಜ್ ಎದುರಾಗಿದೆ. ಗದ್ದುಗೆ ಏರಲು ಹೊರಟ ದಳಪತಿಗೆ ನಂಬರ್ ಚಾಲೆಂಜ್. 112 ಶಾಸಕರ ಸಹಿ, 6 ಸ್ಥಾನದ ಕೊರತೆ. ವಿಜಯ್ ಸರ್ಕಸ್. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ದಳಪತಿ ಹೊಸ ಭಾಷ್ಯ ಬರೆದಿದ್ದಾರೆ. ಚಿತ್ರರಂಗದಿಂದ ರಾಜಕೀಯಕ್ಕೆ ಧುಮುಕಿದ ವಿಜಯ್ ಮೊದಲ ಪ್ರಯತ್ನದಲ್ಲೇ ಭರ್ಜರಿ ಯಶಸ್ಸು ಕಂಡಿದ್ದಾರೆ. ಇಡೀ ದೇಶವೇ ತಮಿಳುನಾಡಿನತ್ತ ತಿರುಗುವಂತೆ ಮಾಡಿದ್ದಾರೆ. ತಮಿಳುನಾಡು ಜನತೆ ವಿಜಯ್ಗೆ ಬರೋಬ್ಬರಿ 108 ಸ್ಥಾನ ನೀಡಿದ್ದಾರಾದ್ರೂ ಬಹುಮತಕ್ಕೆ 10 ಸ್ಥಾನಗಳ ಕೊರತೆ ಇತ್ತು. ಸದ್ಯ ಕಾಂಗ್ರೆಸ್ ಬೆಂಬಲಿಸಿದೆಯಾದ್ರೂ ಮ್ಯಾಜಿಕ್ ನಂಬರ್ ತಲುಪಲು ಇನ್ನು 6 ಸ್ಥಾನಗಳ ಕೊರತೆ ಇದೆ. ಇದೇ ಕೊರತೆ ಸಿಎಂ ಹುದ್ದೆಗೇರಲು ಅಡ್ಡಿಯಾಗಿದೆ. ಅದರಲ್ಲೂ ರಾಜ್ಯಪಾಲರಿಡ್ತಿರೋ ಹೆಜ್ಜೆ ವಿಜಯ್ ಸರ್ಕಸ್ ಮಾಡುವಂತಾಗಿದೆ. 24 ಗಂಟೆಯಲ್ಲಿ 2ನೇ ಬಾರಿಗೆ ರಾಜ್ಯಪಾಲರ ಭೇಟಿ. 118 ಶಾಸಕರ ಪಟ್ಟಿ ಕೊಡುವಂತೆ ರಾಜ್ಯಪಾಲರ ತಾಕೀತು. ನೆನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದ ವಿಜಯ್ ಟಿವಿಕೆಯ 107 ಮತ್ತು ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಸೇರಿದಂತೆ ಒಟ್ಟು 112 ಶಾಸಕರ ಸಹಿಯುಳ್ಳ ಪತ್ರ ನೀಡಿದ್ರು. ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತೆ ಕೋರಿದ್ರು. ಆದರೆ 118 ಶಾಸಕರ ಬೆಂಬಲದೊಂದಿಗೆ ಬನ್ನಿ ಅಂತ ರಾಜ್ಯಪಾಲರು ತಿರಸ್ಕರಿಸಿದ್ರು. ಇವತ್ತು ಮತ್ತೆ ಭೇಟಿಯಾಗುವಂತೆ ವಿಜಯ್ಗೆ ರಾಜ್ಯಪಾಲರು ಸೂಚಿಸಿದ್ರು. ಹೀಗಾಗಿ ವಿಜಯ್ ಇಂದು ಬೆಳಗ್ಗೆ 11 ಗಂಟೆಗೆ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ರನ್ನ ಭೇಟಿಯಾದ್ರು. ಆದರೆ ಇವತ್ತು ಕೂಡ 112 ಶಾಸಕರ ಬೆಂಬಲ ಪತ್ರವನ್ನೇ ನೀಡಿ ಪ್ರಮಾಣ ವಚನಕ್ಕೆ ಅನುಮತಿ ಕೋರಿದ್ರು. ಆದರೆ ಇದನ್ನು ಒಪ್ಪದ ಗವರ್ನರ್ 112 ಶಾಸಕರೊಂದಿಗೆ ಹೇಗೆ ಸರ್ಕಾರ ರಚನೆ ಮಾಡ್ತೀರಿ ಅಂತ ಪ್ರಶ್ನಿಸಿ 118 ಶಾಸಕರ ಪಟ್ಟಿ ನೀಡಲು ಸಮಯಾವಕಾಶ ನೀಡಿದ್ದಾರೆ. ಪಳನಿಸ್ವಾಮಿಗೆ ಅವಕಾಶ ನೀಡದ ಗವರ್ನರ್ ಒಂದ್ ಕಡೆ ನಂಬರ್ಗಾಗಿ ದಳಪತಿ ಸರ್ಕಸ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಎಐಎಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಪಳನಿಸ್ವಾಮಿ ರಾಜ್ಯಪಾಲರ ಭೇಟಿಗೆ ಅವಕಾಶ ಕೋರಿದ್ರು. ಆದರೆ ರಾಜ್ಯಪಾಲರು ಅನುಮತಿ ನೀಡಿಲ್ಲ. ವಿಜಯ್ಗೂ ಇದೇ ಅಭಯ ನೀಡಿದ್ದಾರೆ. ಸದ್ಯ ಸರ್ಕಾರ ರಚಿಸಲು ನಿಮ್ಮನ್ನ ಬಿಟ್ಟು ಬೇರೆಯವರನ್ನ ಕರೆಯಲ್ಲ ಅಂದಿದ್ದಾರೆ. ನಾಳೆಯೊಳಗೆ 118 ಶಾಸಕರ ಸಹಿ ಪಟ್ಟಿ ರೆಡಿ. ರಾಜ್ಯಪಾಲರ ಮುಂದೆ ಟಿವಿಕೆ ವಿಶ್ವಾಸ. ಟಿವಿಕೆ ಬಳಿ ಸದ್ಯ 112 ಶಾಸಕರ ಸಹಿ ಇದೆ. ನಾಳೆಯೊಳಗೆ ಲೆಟರ್ ಹೆಡ್ ನಲ್ಲಿ ಇನ್ನು 6 ಶಾಸಕರ ಸಹಿ ಇರಲಿದೆ. ನಾಳೆ ಬೆಳಗ್ಗೆ 118 ಶಾಸಕರ ಪಟ್ಟಿಯೊಂದಿಗೆ ಬರೋದಾಗಿ ಟಿವಿಕೆ ವಿಶ್ವಾಸ ವ್ಯಕ್ತಪಡಿಸಿದೆ. ವಿಸಿಕೆ ಎಡಪಕ್ಷಗಳ ಬೆಂಬಲ ಕೋರಿದ ವಿಜಯ್. ಇನ್ನು ಡಿಎಂಕೆ ಭಾಗವಾಗಿದ್ದ ಕಾಂಗ್ರೆಸ್ ಈಗಾಗಲೇ ವಿಜಯ್ಗೆ ಬೆಂಬಲ ಘೋಷಿಸಿದೆ. ಇದರ ನಡುವೆ ಡಿಎಂಕೆ ಮೈತ್ರಿಕೂಟದಲ್ಲಿರೋ ವಿಸಿಕೆ ಹಾಗೂ ಎಡಪಕ್ಷಗಳಿಗೆ ವಿಜಯ್ ಬೆಂಬಲ ಕೋರಿದ್ದಾರೆ. ಒಂದು ವೇಳೆ ಇವೆರಡೂ ಪಕ್ಷಗಳು ಟಿವಿಕೆಗೆ ಜೈ ಅಂದ್ರೆ ವಿಜಯ್ ಸಿಎಂ ಹಾದಿ ಸುಗಮವಾಗಲಿದೆ. ಟಿವಿಕೆ 108 ಸ್ಥಾನ ಗೆದ್ದಿದ್ರು ಇದರಲ್ಲಿ ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಒಂದ್ ಕಡೆ ರಾಜೀನಾಮೆ ಕೊಡಬೇಕು. ಹೀಗಾಗಿ ಟಿವಿಕೆ ಬಲ 107ಕ್ಕೆ ಇಳಿಯುತ್ತೆ. ಇನ್ನು ಕಾಂಗ್ರೆಸ್ನ 5 ಸದಸ್ಯರು ಈಗಾಗಲೇ ಬೆಂಬಲ ಘೋಷಿಸಿ ಸಹಿ ಮಾಡಿದ್ದಾರೆ. ಡಿಎಂಕೆ ಜೊತೆಗಿರೋ ವಿಸಿಕೆಯ 2, ಸಿಪಿಐ ಪಕ್ಷದ 2 ಮತ್ತು ಸಿಪಿಐಎಂನ 2 ಶಾಸಕರು ಕೂಡ ವಿಜಯ್ಗೆ ಬೆಂಬಲ ಕೊಟ್ರೆ 118 ಸ್ಥಾನ ಆಗಲಿದೆ. ಆಗ ಸರಳ ಬಹುಮತದೊಂದಿಗೆ ವಿಜಯ್ ಅಧಿಕಾರಕ್ಕೇರಬಹುದು. ಮೇಲ್ನೋಟಕ್ಕೆ ಯಾರಿದ್ದಾರೆ ನಿಮ್ ಜೊತೆ ಅಂತ ಅಷ್ಟನ್ನೇ ಕೇಳಿದ್ರೆ ಅದರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದ್ರೆ ರಾಜ್ಯಪಾಲರು ಇಲ್ಲಿ ನನ್ನ ಮುಂದೆನೆ ಸಾಬೀತು ಮಾಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದು ಸುಪ್ರೀಂ ಕೋರ್ಟ್ನ ಒಂದು ಆದೇಶ SR ಬೊಮ್ಮಾಯಿ ಅವರ ಕೇಸಲ್ಲಿ ಫ್ಲೋರ್ ಆಫ್ ದ ಅಸೆಂಬ್ಲಿಲೇ ಮಾಡಬೇಕು. ಇವ್ರು ಬರೀ ಮೇಲ್ನೋಟಕ್ಕೆ ತೋರಿಸಿದ್ರೆ ಸಾಕು. ಆ ದೃಷ್ಟಿಯಲ್ಲಿ ರಾಜ್ಯಪಾಲರು ಮುಂದೆ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಸರಿಯೇ ತಪ್ಪು ಅನ್ನೋದನ್ನು ಯೋಚನೆ ಮಾಡ್ಬೋದು. ಈ ಕ್ಷಣದಲ್ಲಿ ಅವರು ಆ ಮಾಹಿತಿಯನ್ನು ಕೇಳಿದ್ದೇ ತಪ್ಪು ಅಂತ ಹೇಳೋದಕ್ಕೆ ಬಹಳ ಕಷ್ಟ. ರೆಸಾರ್ಟ್ ಸೇರಿದ ಎಐಎಡಿಎಂಕೆ ಶಾಸಕರು. ಎರಡೆಲೆ ಪಕ್ಷ 2 ಹೋಳು ಆಗೋ ಭೀತಿ. ಸರ್ಕಾರ ರಚನೆ ಕಸರತ್ತಿನ ನಡುವೆ
25ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ಪುದುಚೇರಿಯ ರೆಸಾರ್ಟ್ ಸೇರಿದ್ದಾರೆ. ಎಐಎಡಿಎಂಕೆಯ 47 ಶಾಸಕರ ಪೈಕಿ 25 ಶಾಸಕರು ಟಿವಿಕೆಗೆ ಬೆಂಬಲ ಕೊಡುವ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಎಐಎಡಿಎಂಕೆ ಪಕ್ಷ ಇಬ್ಬಾಗವಾಗೋ ಭೀತಿ ಎದುರಾಗಿದೆ. ರಾಜ್ಯಪಾಲರ ನಡೆ ಖಂಡಿಸಿದ ಕಾಂಗ್ರೆಸ್, ತಮಿಳುನಾಡಿನ ಜನರ ಆಯ್ಕೆ ಪ್ರಬಲ ಮತ್ತು ಸ್ಪಷ್ಟವಾಗಿದೆ ಅಂತ ಟ್ವೀಟ್ ಮಾಡಿರೋ ಕಾಂಗ್ರೆಸ್, ಸರ್ಕಾರ ರಚನೆಗೆ ಅವಕಾಶ ಕೊಡದ ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ನಿರ್ಧರಿಸಿದೆ. ಇನ್ನೊಂದು ಕಡೆ ಟಿವಿಕೆ ಕೂಡ ರಾಜ್ಯಪಾಲರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ಮಾಡಿಕೊಳ್ತಿದೆ. ಟಿವಿ9 ಜೊತೆ ಮಾತನಾಡಿದ ನಟ ಪ್ರಕಾಶ್ ರಾಜ್ ಕೂಡ ರಾಜ್ಯಪಾಲರ ನಡೆ ಖಂಡಿಸಿದ್ದಾರೆ. ಅದು ತಪ್ಪು. ನೋಡಿ, ನಿಮ್ಗೆ ವಿಜಯ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ನಾವು ಪ್ರಜೆಗಳಾಗಿ ಅದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಅವ್ರ ಬಗ್ಗೆ. ಅವ್ರ ಪಾಲಿಟಿಕ್ಸ್ ಇಷ್ಟ ಜನ ಒಪ್ಕೊಂಡಿದ್ದಾರೆ, ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಮೊದಲು ನಾವು ಅದನ್ನ ಪ್ರೂವ್ ಮಾಡಕ್ ಬಿಡಿ. ಯಾಕಂದ್ರೆ ಬೇರೆ ಯಾರು ಕ್ಲೈಮ್ ಮಾಡ್ತಾ ಇಲ್ವಲ್ಲ ನಿಮ್ಗೆ? ಹೌದು, ಬೇರೆ ಯಾರು ಕ್ಲೈಮ್ ಮಾಡಿದ್ರೆ ಅವರು ಒಂದು ಮೈತ್ರಿ ಜೊತೆ ಬರ್ತಾರೆ. ಮೈತ್ರಿ ನೋಡಿದ್ರೆ ಅವ್ರಿಗೆ 108 ಇರ್ಬೋದು, ಅವ್ರಿಗೆ ಇವಾಗ ಕಾಂಗ್ರೆಸ್ ಏನೋ 5 ಕೊಟ್ಟಿದಾರತ್ತೆ, ಇನ್ನೊಂದು 4 ಕೊಡ್ತಾರತ್ತೆ. ಅದನ್ನ ಅವ್ರು ಪ್ರೂವ್ ಮಾಡಿ, ಅಲ್ಲಿ ಪ್ರೂವ್ ಮಾಡಿ ಸೋತಾಗ ನೀವು ರಿಸಾಲ್ವ್ ಮಾಡ್ಬೋದು. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಹಿಂದೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿ ಈ ಕ್ಷಣಕ್ಕೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ಬೇಕಿತ್ತು. ಆದ್ರೆ ಲೋಕಭವನ ಇದಕ್ಕೆ ಟ್ವಿಸ್ಟ್ ಕೊಟ್ಟಿದ್ದು ನಾಳಿನ ಕ್ಲೈಮ್ಯಾಕ್ಸ್ ಕುತೂಹಲ ಮೂಡಿಸಿದೆ. ಹರೀಶ್, ಟಿವಿ9 ಚೆನ್ನೈ.